ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶೇಖರ, ನಮ್ಮ ಪಾಲ್ಗೆ ಎಲೆಕ್ಷನ್ನು 3 ತಿಂಗಳಾದ್ಮೇಲಲ್ಲ, ಇವತ್ತಿಂದಲೇ ಶುರುವಾದಂಗೆ. ಹಂಗಂದ್ರೆ ಏನಣ್ಣ? ರಮಣ, ಪಾನ್ಕ ತಗೊಳ್ಳಿ. ಅಲ್ಲಿ ನಿನ್ನಮ್ಮ ಊರ್ ಜನರ ಹೊಟ್ಟೆಗೆ ಕೊಳ್ಳಿ ಇಡೋದು, ನೀನ್ ಬಂದು ಪಾನ್ಕ ಕೊಟ್ಟು ತಣ್ಣಗೆ ಮಾಡೋದು. ಏನೋ ಏನೋ ಅಪ್ಪಿ, ಏನು ಗೊತ್ತಿಲ್ದಿರೋ ತರ ಆಡ್ತಾ ಇದೀಯಾ? ಶ್ರೀಮನ್ಮಂದ ಕಟಾಕ್ಷ ಲಬ್ಧ ವಿಭವ ಮಹೇಂದ್ರ ಗಂಗಾ. ಚಿಕ್ಕಪ್ಪ, ಶಾಸ್ತ್ರಿಗಳೇ, ರಮಣ, ಏನಾಯ್ತು? ಯಾಕೆ ಹಿಂಗ್ ಕೂಗ್ತಾ ಇದ್ದೀರಿ? ನೋಡ್ರಪ್ಪ, ಶಾಸ್ತ್ರಿಗಳಿಗೆ ಈಗ ನಾವು ಕಾಣಿಸ್ತಾ ಇದ್ದೀವಿ. ಶಾಸ್ತ್ರಿಗಳೇ ನಮಸ್ಕಾರ. ಕಣ್ಣು ಮುಂದೆ ಅನಾಚಾರ ನಡೀತಾ ಇದ್ರು ಏನೂ ಗೊತ್ತಿಲ್ಲ ಅನ್ನೋ ತರ ನನ್ನನ್ನೇ ಕೇಳ್ತಾ ಇದ್ದೀರಲ್ರಿ. ಆಚಾರ ಅನಾಚಾರ ಎಲ್ಲ ದೊಡ್ಡ ಮಾತು ರಾಮಣ್ಣ. ಏನಾಯ್ತು ಅಂತ ಹೇಳಿ. ನಮ್ ಶ್ರವಣ ಏನಾದ್ರೂ ಮಾಡಿದ್ನಾ? ಅವನೇನಾದ್ರೂ ಮಾಡಿದ್ರೆ ಚಿಕ್ಕ ಹುಡುಗ ಅಂತ ಹೊಟ್ಟೆಗೆ ಹಾಕೋಬೋದಿತ್ತು. ಆದ್ರೆ ಅನಾಚಾರ ಮಾಡಿರೋದು ಅವನ ಅಮ್ಮ, ನಿಮ್ಮ ಅತ್ತಿಗೆ ಶಾರದಮ್ಮ. ಅಲ್ಲಮ್ಮ, ನಮ್ಮ 3 ಹಳ್ಳಿ ಜನ ನಿಮ್ಮನ್ನ ತುಂಬಾ ಗೌರವದಿಂದ ಕಾಣ್ತಾರೆ. ಅಷ್ಟೇ ಯಾಕೆ, ಇಲ್ಲಿರೋರೆಲ್ಲ ನಿಮ್ ಕೈ ಊಟ ತಿಂದು ಬೆಳೆದವ್ರೆ. ಆ ಅರ್ಥದಲ್ಲಿ ನೋಡಿದ್ರೆ ಇಲ್ಲಿರೋರೆಲ್ಲ ನಿಮ್ ಮಕ್ಕಳೇ ಅಲ್ವಾ ತಾಯಿ? ಇಂಥ ಮಕ್ಕಳಿಗೆ ಮೋಸ ಮಾಡ್ತಿದ್ದೀರಲ್ಲ, ನಿಮ್ಮ ಮನಸ್ಸಾಕ್ಷಿ ಹೇಗಮ್ಮ ಬಿಡ್ತು? ಅಥವಾ ಆ ದಾಮಿನಿ ಕೊಟ್ಟ ದುಡ್ಡಿಗೆ ನಿಮ್ಮ ಮನಸ್ಸಾಕ್ಷಿನ ಮಾರ್ಕೊಂಡ್ಬಿಟ್ರ? ಶಾಂತಾರಾಮ, ನಾಲ್ಕೆ ಮೇಲೆ ನಿಗಾ ಇರ್ಲಿ. ಹೆಂಗಸರು ಮುಂದೆ ಮಾತಾಡ್ಬೋದು ಅಂತ ಬಾಯಿಗೆ ಬಂದಂಗೆ ಮಾತಾಡೋದಕ್ಕಿಂತ ಮುಂಚೆ ನಾನಿಲ್ಲಿದ್ದೀನಿ ಅನ್ನೋದನ್ನ ಮರಿಬೇಡ. ಓ ದಯಾನಂದ, ನೀನು ಇಲ್ಲೇ ಇದೆಯಾ? ಹ್ಞೂ ಕಣಪ್ಪ, ಹೇಳ್ಕೊಳಕ್ಕೆ ರಾಯರ ಮನೆ ತಂಗ ಮಗ. ಆಸ್ತಿ ಅಧಿಕಾರ ಎಲ್ಲಾನು ಅತ್ತಿಗೆ ಕೊಟ್ಟು ಕೂತಿದ್ಯಾ. ಎಲ್ಲಿಗೆ ತಾನೇ ಹೋಗ್ತೀಯಾ? ಸುಮ್ಮನೆ ದೇವಸ್ಥಾನದ ವಿಚಾರಕ್ಕೆ ತಲೆ ಹಾಕ್ಬೇಡ, ಚೆನ್ನಾಗಿರಲ್ಲ. ತಿಂದ್ಕೊಂಡು ಕುಡ್ಕೊಂಡು ಆರಾಮಾಗಿದ್ಯಲ್ಲ, ಹಾಗೆ ಇದ್ಬಿಡು. ನಮ್ಮ ಅತ್ತಿಗೆ ಮನ್ ಬಗ್ಗೆ ಏನೋ ಗೊತ್ತು ನಿಂಗೆ? ಅವ್ರ ಹೆಸರು ಹೇಳೋದಕ್ಕೂ ಲಾಯಕ್ಕಲ್ಲ ಕಣ ನೀನು. ನೋಡಿ, ಪೂಜೆಗೆ ಅಂತ ಸೇರಿದ್ದೀವಿ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಜಗಳ ಆಡೋ ಜಾಗ ಅಲ್ಲ ಇದು. ರಮಣ, ಏನಾಗಿದೆ ಅಂತ ಹೇಳಿ. ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ. ನಮ್ಮ 3 ಜನ ಅಮ್ಮ ಬರ್ತಾಳೆ, ತಾಯಿ ಬರ್ತಾಳೆ, ಬನಶಂಕರಿ ಬರ್ತಾಳೆ ಅಂತ 18 ವರ್ಷದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಗಲು ರಾತ್ರಿ ಇಲ್ಲದೆ ಕಾಯ್ತಾ ಇದ್ರಲ್ರಿ. ಅಂಥ ಜನಕ್ಕೆ ನಿಮ್ಮತ್ತಿಗೆ ಮೋಸ ಮಾಡ್ಬಿಟ್ಲಲ್ರಿ.
ಹೋಗಿ ಹೋಗಿ. ಆ ದೇವಿ 18 ವರ್ಷ ಅಲ್ಲ, ಇನ್ನು 100 ವರ್ಷ ಆದ್ರೂ ಈ ಕಡೆ ತಲೆ ಹಾಕಲ್ಲ. ಯಾರು ಹೋಗ್ಬೇಡಿ, ಈ ರಾಮಣ್ಣನ ಮಾತನ್ನ ನಂಬೇಡಿ. ಶಾರದಮ್ಮ ಅಂತದೇನ್ ಮಾಡಿದ್ದಾರೆ? ಹೇಳ್ತೀನಪ್ಪ, ಹೇಳ್ತೀನಿ. ಮುತ್ತೈದರೆಲ್ಲ ಆ ದೇವಿನ ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಮಾಡಿ, ವ್ರತ ಮಾಡಿ, ಮಡಿಲ್ ತುಂಬಿಸಿ ನನ್ನ ಮಾಂಗಲ್ಯ ಕಾಪಾಡಮ್ಮ, ನನ್ನ ಮಕ್ಕಳನ್ನ ಕಾಪಾಡಮ್ಮ ಅಂತ ಬೇಡ್ಕೋತಾರೆ. ಆ ದೇವಿ ಕಾಲ್ ಮೇಲೆ ಬಿದ್ದಿರೋ ಒಂದು ಬೊಟ್ಟು ಕುಂಕುಮನ ಅವ್ರ ಹಣೆ ಹಚ್ಕೋತಾರೆ. ಅಂಥ ಮಹಾ ಮುತ್ತೈದೆ ದೇವಿ ಪೂಜೆಗೆ ಗಂಡನ್ ಕಳ್ಕೊಂಡಿರೋ ವಿಧವೆ ಪ್ರಾಸಾದ ಮಾಡಿ ತಂದಿಟ್ಟಿದ್ದಾಳೆ. ಅಲ್ರಿ ಶಾಸ್ತ್ರಿಗಳೇ, ಆ ದೇವಿ ಕೊಟ್ಟಿರೋ ಕುಂಕುಮನ ಹಣೆಗಿಟ್ಕೊಳ್ಳೋ ಯೋಗ್ಯತೆ ಇಲ್ದಿರೋ ವಿಧವೆ ಕೈಯಿಂದ ಪ್ರಸಾದ ಮಾಡಿಸಿಟ್ಟಿದ್ದೀರಾ. ಅಮ್ಮ ಅಳ್ಬೇಡ. ಶಾರದಮ್ಮ, ಈಗ 18 ವರ್ಷದ ಹಿಂದೆ ಬನಶಂಕರಮ್ಮನ ಉತ್ಸವದಲ್ಲಿ ತಾನೇ ನಿಮ್ಮ ಗಂಡ ಸತ್ತು ಹೋಗಿದ್ದು. ಗೊತ್ತಿದ್ದು ಇಡೀ ಊರನ್ನೇ ನರಕಕ್ಕೆ ತಳ್ಳೋಕ್ ಹೊರಟಿದ್ದೀರಲ್ಲ. ಪದ್ಧತಿ ಕಾಪಾಡೋರೆ ಇಂಥ ಕೆಲಸ ಮಾಡ್ಬಿಟ್ರೆ ಊರ್ನವ್ರ ಗತಿ ಏನ್ರಿ? ಮಾತಾಡಿ ಶಾರದಮ್ಮ, ಮಾತಾಡಿ. ಯಾರ್ರೀ ಹೀಗ್ ಮಾಡಕ್ ಹೇಳಿದ್ದು ನಿಮ್ಗೆ? ನೀವೇ ಮಾಡಿದ್ದ ಅಥವಾ ಪೂಜೆ ನಡೆಸಿ ಅಂತ 1000 ರೂಪಾಯಿ ದುಡ್ಡು ಕೊಟ್ಲಲ್ಲ ಆ ದಾಮಿನಿ ಹೇಳಿದ್ದ? ಬಾಸು, ಹೆಂಗೆ ಬಿಡದೆ ಎತ್ತಾಕ ಬಂದಿದ್ದೀವಿ? ಸುಮ್ಮನೆ ತಗೊಂಬಂದ್ರೇನೋ? ಈಸ್ಕೊಳ್ಳಲ್ವಾ ಕಾಸು? ಹೆಂಡತಿಗೆ ಹೆಂಡಕ್ಕೆ? ಹೂ ಅಣ್ಣ. ಹತ್ತೋ ಗಾಡಿ.